ಒಂದು ಕಾಲದಲ್ಲಿ ಸುಂದರಪುರ ಎಂಬ ಶಾಂತವಾದ ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಅದೇ ಹಳ್ಳಿಯಲ್ಲಿ ರಮೇಶ್ ಎಂಬ ಬುದ್ಧಿವಂತ, ವಿನಯಶೀಲ ಹುಡುಗ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ರಮೇಶ್ ಓದಿನಲ್ಲಿ ಚುರುಕು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವನ ಹೃದಯ ತುಂಬ ದಯೆಯಿಂದ ತುಂಬಿತ್ತು. ಪ್ರತಿದಿನ ಶಾಲೆಗೆ ಹೋಗುವಾಗಲೂ ಮನೆಗೆ ಬರುವಾಗಲೂ ಅವನು ಹಳ್ಳಿಯವರಿಗೆ ಸಣ್ಣ ಸಣ್ಣ ಸಹಾಯ ಮಾಡುತ್ತಿದ್ದ. ಯಾರಿಗಾದರೂ ಹೊರೆ ಹೊತ್ತಿಕೊಳ್ಳಲು ಆಗದಿದ್ದರೆ ಸಹಾಯ, ರಸ್ತೆ ದಾಟುವಾಗ ವೃದ್ಧರನ್ನು ಕೈಹಿಡಿದು ಕರೆದೊಯ್ಯುವುದು, ಶಾಲೆಯಿಂದ ಬರುವಾಗ ಕಿರಿಯ ಮಕ್ಕಳಿಗೆ ಪಾಠ ಹೇಳಿಕೊಡುವುದು, ಇವೆಲ್ಲ ಅವನ ದಿನಚರಿಯ ಭಾಗವಾಗಿತ್ತು. ಒಂದು ದಿನ ಬೇಸಿಗೆಯ ಸಮಯ. ಬಾವಿಯ ಬಳಿ ನೀರಿಗೆ ತುಂಬ ಸಾಲು ಇತ್ತು. ಅಲ್ಲಿ ಒಂದು ವೃದ್ಧ ಅಜ್ಜನಿಗೆ ಭಾರವಾದ ಕೊಡ ಎತ್ತಿಕೊಳ್ಳಲು ಆಗದೆ ಕಷ್ಟವಾಗುತ್ತಿತ್ತು. ಕೆಲವರು ನೋಡಿದರೂ ಯಾರೂ ಸಹಾಯ ಮಾಡಲಿಲ್ಲ. ರಮೇಶ್ ಅದನ್ನು ನೋಡಿ ತಕ್ಷಣ ಓಡಿ ಹೋಗಿ, ಅಜ್ಜ, ಕೊಡವನ್ನು ನಾನು ಹೊತ್ತುಕೊಡ್ತೀನಿ ಎಂದು ಹೇಳಿದ. ಅಜ್ಜನ ಮನೆ ದೂರದಲ್ಲಿದ್ದರೂ ರಮೇಶ್ ನಗುತ್ತಾ ಬಂದ. ಅಜ್ಜಿನ ಬಳಿಗೆ ಬಂದ ಮೇಲೆ ಅವನು ತನ್ನ ತಾಯಿಯ ಜತೆ ಹೇಳಿದ. ಉಂಗರದಲ್ಲಿರೂ ರಮೇಶ್ ನಗುತ್ತಲೇ ಕೊಡವನ್ನು ಮನೆವರೆಗೆ ತಂದುಕೊಟ್ಟ. ಅಜ್ಜನ ಕಣ್ಣುಗಳಲ್ಲಿ ಸಂತೋಷದ ನೀರು ತುಂಬಿತು. ಮಗನೇ, ನೀನು ತುಂಬ ಒಳ್ಳೆಯವನು. ದೇವರು ನಿನಗೆ ಸದಾ ಒಳ್ಳೆಯದನ್ನೇ ಕೊಡಲಿ ಎಂದು ಆಶೀರ್ವದಿಸಿದರು. ಕೆಲವು ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಒಂದು ದಿನ ಶಾಲೆಯಿಂದ ವಾಪಸ್ ಬರುತ್ತಿದ್ದಾಗ ರಮೇಶ್ ಭಾರೀ ಮಳೆಯಲ್ಲಿ ಸಿಕ್ಕಿಕೊಂಡ. ಗಾಳಿ, ಮಿಂಚು, ಗುಡುಗು ಎಲ್ಲವೂ ಭಯ ಹುಟ್ಟಿಸುವಂತಿತ್ತು. ಅವನು ನೆನೆಯುತ್ತಾ ದಾರಿ ತಪ್ಪಿದ. ಆಗ ಅಷ್ಟರಲ್ಲಿ ಒಂದು ಮನೆ ಬಾಗಿಲು ತೆರೆದು, ಮಗನೇ, ಒಳಗೆ ಬಾ, ಮಗನೇ, ಒಳಗ್ಬಾ ಎಂಬ ಪರಿಚಿತ ಧ್ವನಿ ಕೇಳಿಸ್ತು. ಅದು ಅದೇ ವೃದ್ಧ ಅಜ್ಜನ ಮನೆ. ಅವರು ರಮೇಶ್ಗೆ ಒಣ ಬಟ್ಟೆ ಕೊಟ್ಟು ಬಿಸಿ ಆಹಾರ ನೀಡಿದರು. ಮಳೆ ನಿಂತ ಮೇಲೆ ಅವನನ್ನು ಸುರಕ್ಷಿತವಾಗಿ ಮನೆಗೆ ಕಳಿಸಿದ್ರು. ಆ ದಿನ ರಮೇಶ್ ಮನಸ್ಸಿನಲ್ಲಿ ಗಾಢವಾಗಿ ಅರಿತುಕೊಂಡನು. ನಾವು ಮಾಡುವ ಒಳ್ಳೆಯ ಕೆಲಸಗಳು ಯಾವತ್ತಾದರೂ ನಮ್ಮ ಜೀವನದಲ್ಲೇ ಮರಳಿ ಬರುತ್ತವೆ.